ರಾಜ್ಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ತಾ ಇದ್ದಂತೆ ಮತ್ತೆ ಸಿಎಂ ಕುರ್ಚಿಯ ಕದನ ಜೋರಾಗಿದೆ. ನಾನು ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದೇನೆ, ಆದರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ ಅಂತಾನೆ ಡಿಕೆಶಿ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಎಂ ಆಪ್ತ ರಾಜಣ್ಣಗೂ ಸೈಲೆಂಟ್ ಆಗಿ ಟಾಂಗ್ ನೀಡಿದ್ದಾರೆ. ಸಾಧನಾ ಸಮಾವೇಶ ಬೆನ್ನಲ್ಲೇ ಸಿಎಂ ಚೇರ್ ವಾರ್. ಕೂಲಿ ಕೇಳಲ್ಲ ಅಂತಾನೆ ಡಿಸಿಎಂ ಡಿಕೆಶಿ ವಾರ್. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರೋಬ್ಬರಿ 3 ವರ್ಷ ಪೂರ್ಣಗೊಂಡಿದೆ. ಕಳೆದ 1 ವರ್ಷದಿಂದ ಕಾಂಗ್ರೆಸ್ನೊಳಗೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕೋಲ್ಡ್ ವಾರ್ ನಡೀತಾನೆ ಇದ್ದು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪಟ್ಟಕ್ಕಾಗಿ ಪಗಡೆ ಆಟ ಜೋರಾಗಿದೆ. ಆರಂಭದ ದಿನಗಳಲ್ಲಿ ಹೈಕಮಾಂಡ್ ಫೇವರೇಟ್ ಆಗಿದ್ದ ಡಿಸಿಎಂ ಅವರನ್ನ ಹಿಂದಿಕ್ಕಿ ಸಿಎಂ ದೆಹಲಿ ಮಟ್ಟದಲ್ಲೂ ತಮ್ಮ ಪ್ರಾಬಲ್ಯ ವಿಸ್ತರಿಸಿದ್ದು, ಪರಿಸ್ಥಿತಿ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರ ಕೈಯನ್ನೂ ಮೀರಿ ಹೋಗಿದೆ. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಮುಕ್ತಾಯವಾದ ನಂತರ ಇಂಧನ ಸಚಿವ ಜಾರ್ಜ್ ಮನೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಅವರು ಕೂಡ ಇದ್ರು. ಕುರ್ಚಿ ಕದನ ಚರ್ಚೆಯಾದಂತೆ ಕಂಡಿಲ್ಲ. ಡಿಸಿಎಂ ಡಿಕೆಶಿ ನನಗೆ ದೆಹಲಿಯಿಂದ ಕರೆ ಬರುತ್ತೆ, ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಸರ್, ತಮ್ಮನ್ನು ಚರ್ಚೆ ಮಾಡಿ ಸರ್, ಚರ್ಚೆ ಮಾಡಿದ್ರೆ ಪ್ರತ್ಯೇಕವಾಗಿ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವರುತ್ತ. ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೂಡಿ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ನಾನು ಕೂಡ ಕಷ್ಟಪಟ್ಟಿದ್ದೇನೆ ಅಂದಿರೋ ಡಿಕೆಶಿ, ನಾನು ಯಾರ ಬಳಿಯೂ ಕೂಲಿ ಕೇಳಲ್ಲ ಅಂತ ಪರೋಕ್ಷ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಡಿಕೆಶಿ ಆಪ್ತ ಬಳಗದ ಶಾಸಕ ಮಾಗಡಿ ಬಾಲಕೃಷ್ಣ, ನನಗೂ ಸಿಎಂ ಆಗೋ ಆಸೆ ಇದೆ ಅನ್ನೋ ಮೂಲಕ ಮಾರ್ಮಿಕ ಮಾತಾಡಿದ್ದಾರೆ. ಅಲ್ಲಿ ಏನು ವರ್ಕೌಟ್ ಆಗಲ್ಲ, ಡೆಲ್ಲಿನಲ್ಲಿ ಎಲ್ಲ ಇಲ್ಲೇ ವರ್ಕೌಟ್ ಆಗೋದು, ಅಲ್ಲೇನು ವರ್ಕೌಟ್ ಆಗಲ್ಲ. 3 ವರ್ಷ ಆಯ್ತು ಸರ್, ನಿಮ್ಮ ಆಸೆ ಆಸೆಯಾಗಿ ಉಳಿಯುತ್ತಾ ಅಂತ. ಹಿಂಗೆ ಸಚಿವರಾಗಬೇಕಂತ ಆಸೆ ಇತ್ತು. ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಏನ್ ಮಾಡೋದು, ಆಗ್ಬೇಕಲ್ಲ. ಆಸೆಯಾಗಿ ಉಳಿತದ ನೋಡೋಣ, ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತದೆ. ಕಾಂಗ್ರೆಸ್ನ ಕುರ್ಚಿ ಕಾಳಗ ಬಿಜೆಪಿ ಪಾಲಿಗೆ ವರದಾನವಾಗಿದ್ದು, ದಿನೇ ದಿನೇ ಮಾತಿನ ಬಾಣಗಳನ್ನ ಬಿಟ್ಟು ಕೈಪಡೆಯನ್ನ ಘಾಸಿ ಮಾಡ್ತಾ ಇದೆ. ಹೀಗಾಗಿ ವಿಜೇಂದ್ರ ಹೇಳಿಕೆಗೆ ಸಚಿವ ಲಾಡ್ ತುಸು ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟರು. ವಿಜೇಂದ್ರ ಅವರು ಸ್ವಲ್ಪ ಸಿಬಿಐ ಬಗ್ಗೆ ಎನ್ಕ್ವೈರಿ ಮಾಡಕ್ ಹೇಳ್ರಿ, ಫೆಮಾ ಬಗ್ಗೆ, ಇಡಿ ಬಗ್ಗೆ, ಗವರ್ನರ್ ಬಗ್ಗೆ. ಅವ್ರಿಗೆ ಕರ್ನಾಟಕದ ಬಹಳ ವಿಚಾರ ಗುರ್ತಿದೆ, ಬಟ್ ಬೇರೆ ದೇಶದ ವಿಚಾರ ಗುರ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, ಸಿಬಿಐ ಬಗ್ಗೆ, ಸಿಬಿಐ ಯಾವ ರೀತಿ ವರ್ತನೆ ಮಾಡ್ತಾರೆ, ಸಿಬಿಐ ಇಲ್ಲಿವರೆಗೆ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ, ಅದರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡಲ್ಲ ಅವರಿಗೆ. ಈ ನಡುವೆ ಡಿಕೆ ಶಿವಕುಮಾರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಸ್ಟೇಟಸ್ ವಾರ್ ಜೋರಾಗಿದೆ. ನಿಖಿಲ್ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಅವರೇನ್ ದೊಡ್ಡವರ ಅಂತ ಡಿಕೆ ಕುಟುಕಿದ್ದು, ನಿಖಿಲ್ ಕೆಂಗಣ್ಣು ಬೀರುವಂತೆ ಮಾಡ್ತು. ಆ ಹುಡುಗನಿಗೆ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ನಾನು ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ್ ಇವನು ಕೊಡಪ್ಪ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಮೇ ಕ್ರಾಂತಿ ಅನ್ನೋದು ಭ್ರಾಂತಿ ಅಂತಾಗಿದ್ದು, ಡಿಕೆಶಿ ಬರ್ತ್ಡೇ ಕಳೆದ್ರೂ ಇನ್ನೂ ಹೈಕಮಾಂಡ್ ಗಿಫ್ಟ್ ಬಂದಿಲ್ಲ. ಪ್ರಾರ್ಥನೆಯಿಂದ ಪ್ರಯತ್ನ ಫಲ ಕೊಡುತ್ತೆ ಅಂತ ನಂಬಿಕೆ ಉಪಮುಖ್ಯಮಂತ್ರಿಗಳು ಅಚ್ಚೇ ದಿನ ನಿರೀಕ್ಷೆಯಲ್ಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ತಾ ಇದ್ದಂತೆ ಮತ್ತೆ ಸಿಎಂ ಕುರ್ಚಿಯ ಕದನ ಜೋರಾಗಿದೆ. ನಾನು ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದೇನೆ, ಆದರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ ಅಂತಾನೆ ಡಿಕೆಶಿ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಎಂ ಆಪ್ತ ರಾಜಣ್ಣಗೂ ಸೈಲೆಂಟ್ ಆಗಿ ಟಾಂಗ್ ನೀಡಿದ್ದಾರೆ. ಸಾಧನಾ ಸಮಾವೇಶ ಬೆನ್ನಲ್ಲೇ ಸಿಎಂ ಚೇರ್ ವಾರ್. ಕೂಲಿ ಕೇಳಲ್ಲ ಅಂತಾನೆ ಡಿಸಿಎಂ ಡಿಕೆಶಿ ವಾರ್.
ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರೋಬ್ಬರಿ 3 ವರ್ಷ ಪೂರ್ಣಗೊಂಡಿದೆ. ಕಳೆದ 1 ವರ್ಷದಿಂದ ಕಾಂಗ್ರೆಸ್ನೊಳಗೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕೋಲ್ಡ್ ವಾರ್ ನಡೀತಾನೆ ಇದ್ದು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪಟ್ಟಕ್ಕಾಗಿ ಪಗಡೆ ಆಟ ಜೋರಾಗಿದೆ. ಆರಂಭದ ದಿನಗಳಲ್ಲಿ ಹೈಕಮಾಂಡ್ ಫೇವರೇಟ್ ಆಗಿದ್ದ ಡಿಸಿಎಂ ಅವರನ್ನ ಹಿಂದಿಕ್ಕಿ ಸಿಎಂ ದೆಹಲಿ ಮಟ್ಟದಲ್ಲೂ ತಮ್ಮ ಪ್ರಾಬಲ್ಯ ವಿಸ್ತರಿಸಿದ್ದು, ಪರಿಸ್ಥಿತಿ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರ ಕೈಯನ್ನೂ ಮೀರಿ ಹೋಗಿದೆ. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಮುಕ್ತಾಯವಾದ ನಂತರ ಇಂಧನ ಸಚಿವ ಜಾರ್ಜ್ ಮನೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಅವರು ಕೂಡ ಇದ್ರು. ಕುರ್ಚಿ ಕದನ ಚರ್ಚೆ ಆದಂತೆ ಕಂಡಿಲ್ಲ. ಡಿಸಿಎಂ ಡಿಕೆಶಿ ನನಗೆ ದೆಹಲಿಯಿಂದ ಕರೆ ಬರುತ್ತೆ, ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಮೇ ತಿಂಗಳ ಕೊನೆಯೊಳಗೆ ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಸರ್, ತಮ್ಮನೇನು ಚರ್ಚೆ ಮಾಡಿ ಸರ್, ಚರ್ಚೆ ಮಾಡಿದ್ರೆ ಪ್ರತ್ಯೇಕವಾಗಿ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನು ಯಾವ ತರ ಸಿಎಂ ಬದಲಾವಣೆ ಆಗಬೇಕು ಅಂತ ಹೇಳಿದ್ದೀನ? ನಾನೆಲ್ಲ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೂಡಿ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ನಾನೂ ಕೂಡ ಕಷ್ಟಪಟ್ಟಿದ್ದೇನೆ ಅಂದಿರೋ ಡಿಕೆಶಿ, ನಾನು ಯಾರ ಬಳಿಯೂ ಕೂಲಿ ಕೇಳಲ್ಲ ಅಂತ ಪರೋಕ್ಷ ಅಸಮಾಧಾನವನ್ನ ಹೊರಹಾಕಿದರು. ಇನ್ನು ಡಿಕೆಶಿ ಆಪ್ತ ಬಳಗದ ಶಾಸಕ ಮಾಗಡಿ ಬಾಲಕೃಷ್ಣ, ನನಗೂ ಸಿಎಂ ಆಗೋ ಆಸೆ ಇದೆ ಅನ್ನೋ ಮೂಲಕ ಮಾರ್ಮಿಕ ಮಾತಾಡಿದ್ದಾರೆ. ಅಲ್ಲಿ ಏನು ವರ್ಕೌಟ್ ಆಗಲ್ಲ, ಡೆಲ್ಲಿನಲ್ಲಿ ಎಲ್ಲ ಇಲ್ಲೇ ವರ್ಕೌಟ್ ಆಗೋದು, ಅಲ್ಲೇನು ವರ್ಕೌಟ್ ಆಗಲ್ಲ. 3 ವರ್ಷ ಆಯ್ತು ಸರ್, ನಿಮ್ಮ ಆಸೆ ಆಸೆಯಾಗಿ ಉಳಿಯುತ್ತಾ ಅಂತ. ಹಿಂಗೆ ಸಚಿವರಾಗಬೇಕಂತ ಆಸೆ ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಏನ್ ಮಾಡೋದು, ಆಗ್ಬೇಕಲ್ಲ. ಆಸೆಯಾಗಿ ಉಳಿತದ ನೋಡೋಣ, ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತದೆ. ಕಾಂಗ್ರೆಸ್ನ ಕುರ್ಚಿ ಕಾಳಗ ಬಿಜೆಪಿ ಪಾಲಿಗೆ ವರದಾನವಾಗಿದ್ದು, ದಿನೇ ದಿನೇ ಮಾತಿನ ಬಾಣಗಳನ್ನ ಬಿಟ್ಟು ಕೈಪಡೆಯನ್ನ ಘಾಸಿ ಮಾಡ್ತಾ ಇದೆ. ಹೀಗಾಗಿ ವಿಜೇಂದ್ರ ಹೇಳಿಕೆಗೆ ಸಚಿವ ಲಾಡ್ ತುಸು ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟರು. ವಿಜೇಂದ್ರ ಅವರು ಸ್ವಲ್ಪ ಸಿಬಿಐ ಬಗ್ಗೆ ಎನ್ಕ್ವೈರಿ ಮಾಡಕ್ ಹೇಳ್ರಿ, ಫೆಮಾ ಬಗ್ಗೆ, ಇಡಿ ಬಗ್ಗೆ, ಗವರ್ನರ್ಗಳ ಬಗ್ಗೆ. ಅವ್ರಿಗೆ ಕರ್ನಾಟಕದ ಬಹಳ ವಿಚಾರ ಗುರ್ತಿದೆ, ಬಟ್ ಬೇರೆ ದೇಶದ ವಿಚಾರ ಗುರ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, ಸಿಬಿಐ ಬಗ್ಗೆ, ಸಿಬಿಐ ಯಾವ ರೀತಿ ವರ್ತನೆ ಮಾಡ್ತಾರೆ, ಸಿಬಿಐ ಇಲ್ಲಿವರೆಗೆ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ, ಅದರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡ್ರಲ್ಲ ಅವರಿಗೆ. ಈ ನಡುವೆ ಡಿಕೆ ಶಿವಕುಮಾರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಸ್ಟೇಟಸ್ ವಾರ್ ಜೋರಾಗಿದೆ. ನಿಖಿಲ್ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಅವರೇನ್ ದೊಡ್ಡವರ ಅಂತ ಡಿಕೆ ಕುಟುಕಿದ್ದು, ನಿಖಿಲ್ ಕೆಂಗಣ್ಣು ಬೀರುವಂತೆ ಮಾಡಿತು. ಆ ಹುಡುಗನಿಗೆ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ ಕೊಡಪ್ಪ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡ್ಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಮೇ ಕ್ರಾಂತಿ ಅನ್ನೋದು ಭ್ರಾಂತಿ ಅಂತಾಗಿದ್ದು, ಡಿಕೆಶಿ ಬರ್ತ್ಡೇ ಕಳೆದ್ರೂ ಇನ್ನೂ ಹೈಕಮಾಂಡ್ ಗಿಫ್ಟ್ ಬಂದಿಲ್ಲ. ಪ್ರಾರ್ಥನೆಯಿಂದ ಪ್ರಯತ್ನ ಫಲ ಕೊಡುತ್ತೆ ಅಂತ ನಂಬಿಕೆ ಉಪಮುಖ್ಯಮಂತ್ರಿಗಳು ಅಚ್ಚೇದಿನ ನಿರೀಕ್ಷೆಯಲ್ಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.